ಕಾರ್ಯನಿರತ ನಗರವಾಸಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನು ಒದಗಿಸುವ ದೃಷ್ಟಿಯಿಂದ ಮೆಟ್ರೋಪಾಕ ಹೋಟೆಲ್ ಪ್ರಯಾಣವನ್ನ ಪ್ರಾರಂಭಿಸಿದೆ. ಈ ಹೋಟೆಲ್ ಬೇರೆಲ್ಲಾ ಹೋಟೆಲ್ಗಳಿಗಿಂತ ವಿಭಿನ್ನ ಮತ್ತು ಹಲವಾರು ವಿಶೇಷತೆಗಳನ್ನು ಹೊಂದಿದೆ. ಸಿಲಿಕಾನ್ ಸಿಟಿಯ ಜನರು ಕೆಲಸದ ಮಧ್ಯೆ ಆಹಾರ ತಯಾರಿಸಿಕೊಳ್ಳಲು ಸಮಯವಿಲ್ಲದೆ ಹೊರಗಿನ ಆಹಾರಕ್ಕೆ ಅವಲಂಬಿತರಾಗಿರುವವರ ಸಂಖ್ಯೆಯೇ ಹೆಚ್ಚಾಗಿದೆ. ಆದರೆ ತಿನ್ನುವ ಆಹಾರ ಎಷ್ಟು ಗುಣಮಟ್ಟದ್ದಾಗಿರುತ್ತೆ, ಆರೋಗ್ಯಕ್ಕೆ ಹಾನಿಕಾರಕವೋ ಅಲ್ಲವೋ ಎಂಬುದು ಮುಖ್ಯವಾಗಿರುತ್ತೆ. ಯಾಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಸದಾ ಕಾಲ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರೋದಕ್ಕೆ ಸಾಧ್ಯ ಅಲ್ವಾ? ಇದೇ ಒಂದು ಉದ್ದೇಶದಿಂದ ಜನರ ಆರೋಗ್ಯದ ದೃಷ್ಟಿಯಿಂದ ಮೆಟ್ರೋಪಾಕ ಪ್ಯೂರ್ ವೆಜ್ ಹೋಟೆಲ್ ಆರಂಭಗೊಂಡಿದೆ. ಅರೆ, ಅಂಥದ್ದೇನಿದೆ ವಿಶೇಷತೆ ಈ ಹೋಟೆಲ್ನಲ್ಲಿ ಅಂದ್ರ ತುಂಬಾನೇ ಇದೆ. ಏನೆಲ್ಲ ಇದೆ ಬನ್ನಿ ನೋಡೋಣ. ಈ ಹೋಟೆಲ್ನಲ್ಲಿ ಅಜಿನೋಮೋಟೋವನ್ನ ಬಳಸೋದಿಲ್ಲ. ಆಹಾರದ ರುಚಿಯನ್ನ ಹೆಚ್ಚಿಸುವ ಅತ್ಯಂತ ಜನಪ್ರಿಯ ರಾಸಾಯನಿಕ ಪದಾರ್ಥವಾಗಿದೆ ಇದು. ಚೈನೀಸ್ ಊಟಗಳಲ್ಲಿ ಹೆಚ್ಚು ಜನಪ್ರಿಯವಾಗಿ ಬಳಸಲಾಗುತ್ತೆ. ಫಾಸ್ಟ್ ಫುಡ್ ವಲಯದಲ್ಲಿ ಅಜಿನೋಮೋಟೋ ಬಳಕೆ ವೇಗವಾಗಿ ಹೆಚ್ಚುತ್ತಾ ಇದೆ. ಅಜಿನೋಮೋಟೋ ಸೇವನೆಯಿಂದ ಹಲವಾರು ಹಾನಿಕಾರಕ ಅಡ್ಡ ಪರಿಣಾಮಗಳಾಗುತ್ತೆ. ಆದ್ರಿಂದ ಇಲ್ಲಿ ಅದನ್ನ ಬಳಸೋದಿಲ್ಲ. ಇನ್ನು ಇಲ್ಲಿ ಗಾಣದ ಎಣ್ಣೆ ಬಳಕೆ ಮಾಡಲಾಗುತ್ತೆ. ಸಾಮಾನ್ಯ ಅಡುಗೆ ಎಣ್ಣೆಗಿಂತ 3 ಪಟ್ಟು ದುಬಾರಿ ಬೆಲೆಯಿರುವ ಗಾಣದ ಎಣ್ಣೆಯನ್ನ ಇಲ್ಲಿ ಬಳಸ್ತಾರೆ. ಇದರಿಂದ ಸಾಕಷ್ಟು ಉಪಯೋಗ ಕೂಡ ಇದೆ. ಇದು ಹೃದಯ ಸ್ನೇಹಿ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಪೌಷ್ಟಿಕಾಂಶ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿರುತ್ತೆ, ಆರೋಗ್ಯಕರ ಗುಣಗಳನ್ನ ಉಳಿಸಿಕೊಳ್ಳುತ್ತೆ, ಕೊಬ್ಬಿನಾಂಶ ಮತ್ತು ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ನನ್ನ ಹೆಸರು ಸುಧಾಕರ್ ಅಂತ, ಈ ಹೋಟೆಲ್ ಮಾಲೀಕ ನಾನು. ಸೊ ಈ ಹೋಟೆಲ್ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ ಜನರಿಗೆ ಒಂದು ಆರೋಗ್ಯವಾದ ಆಹಾರನ ಕೊಡಬೇಕು ಅಂತ. ಈಗ ಹೊರಗಡೆ ಭಾಳ ಕಾಮನ್ನು ಯಾವ ರೀತಿ ಆಯಿಲ್ ಯೂಸ್ ಮಾಡ್ತಾರೆ, ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಯಾರಿಗೂ ಗೊತ್ತಿರಲ್ಲ. ಬಟ್ ನಾವು ಇದನ್ನೇ ಒಂದು ಥೀಮಾಗಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಾವು ಯೂಸ್ ಮಾಡೋದೆಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲು ಮತ್ತು ಇಂಗ್ರೀಡಿಯೆಂಟ್ಸ್ ಕೂಡ ಹೈ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್. ಇವನ್ ನಮ್ಮ ಮೆನು ನೋಡಿದ್ರು ಕೂಡ ಎಲ್ಲ ಹೆಲ್ತ್ ರಿಲೇಟೆಡ್ ಮೆನುನೇ ಇದು ಮಾಡಿದ್ದೀವಿ. ಅಂದರೆ ಮುದ್ದೆ ಊಟ ಇರ್ಬೋದು, ಜೋಳದ ರೊಟ್ಟಿ ಊಟ ಇರ್ಬೋದು, ಫ್ರೂಟ್ ಬೌಲ್, ವೆಜಿಟೇಬಲ್ ಬೌಲ್, ಸ್ಪ್ರೌಟ್ ಫೋಲು, ಹೆಲ್ತಿ ಮೀಲ್ ಕಾಂಬೋ ಅಂತ ಬರುತ್ತೆ. ಆಮೇಲೆ ಇದೇ ಥರನೇ ಆಮೇಲೆ ಇವಾಗ ರೀಸೆಂಟಾಗಿ ಸ್ಪೆಷಲ್ ಹೋಳಿಗೆ ಊಟ, ಅಂದರೆ ಫ್ಯಾಮಿಲಿ ಎಲ್ಲ ಸ್ವಲ್ಪ ವೆರೈಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಸ್ಪೆಷಲ್ ಹೋಳಿಗೆ ಊಟ ಅಂತಲೂ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಇದೇ ಮೇನ್ ಥಿಂಗ್. ಸರ್, ನಿಮ್ಮಲ್ಲಿ ಆರ್ಗ್ಯಾನಿಕ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಆರ್ಗ್ಯಾನಿಕ್ ಆಯಿಲ್ ಏನಪ್ಪ ಅಂದರೆ ನಾವು ನಾರ್ಮಲ್ ಆಯಿಲ್ ಏನು ಯೂಸ್ ಮಾಡ್ತೀವಿ ಅದನ್ನ ಡಬಲ್ ರೇಟ್ ಜಾಸ್ತಿ ಇದೆ. ಡಬಲ್ ಅಲ್ಲ, ತ್ರಿಬಲ್ ರೇಟ್ ಜಾಸ್ತಿ ಇದೆ. ಈಗ ನಿಮಗೆ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳಲ್ಲೂ ಪಾಮ್ ಆಯಿಲ್ ಕಾಮನ್ ಇರುತ್ತೆ. ಅಂದರೆ ಅದು 80 ರೂಪೀಸ್, 100 ರೂಪೀಸ್. ಬಟ್ ನಾವು ಯೂಸ್ ಮಾಡೋದು ಆಲ್ಮೋಸ್ಟ್ 240, 260 ರೂಪೀಸ್ ಬರುತ್ತೆ 1 ಲೀಟರ್ಗೆ. ಸೊ ಎಂಡ್ ಆಫ್ ದ ಡೇ ನಮ್ಮದು ಏನು ಥೀಮಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅದು ಹೆಲ್ತಿ ಫುಡ್ ಕೊಡಬೇಕು ಅನ್ನೋದು ನಮ್ಮದು ಮೇನ್ ಥೀಮು. ಸೊ ಅದಕ್ಕೆ ಸ್ಟಿಕ್ ಆನ್ ಆಗ್ತೀವಿ ಅಷ್ಟೇ. ಹೇಗೆ ಸರ್ ಅಷ್ಟು ಕಾಸ್ಟ್ಲಿ ಆಯಿಲ್ನ ಯೂಸ್ ಮಾಡ್ತಿದ್ರೆ ನಿಮಗೆ ಇಲ್ಲಿ ಸಿಗುವಂತಹ ತಿಂಡಿಗಳು ವರ್ತ್ ಪ್ರೈಸೇ ಇದೆ. ಸೊ ನಿಮಗೆ ಹೇಗೆ ಅಂದರೆ ಆ್ಯಕ್ಚುಲಿ ಮಾರ್ಜಿನ್ ಸ್ವಲ್ಪ ಕಮ್ಮಿನೇ ಇದೆ. ನಮಗೇನಂದರೆ ವಾಲ್ಯೂಮ್ ಜಾಸ್ತಿ ಆದರೆ ಸ್ವಲ್ಪ ವರ್ಕೌಟ್ ಆಗುತ್ತೆ. ಅಂದರೆ ಸ್ವಲ್ಪ ಅದು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ, ಡೇ ಬೈ ಡೇ ಗ್ರೋ ಆಗ್ತಾಯಿದೆ, ಸ್ವಲ್ಪ ಇದಾಗಿದೆ. ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು ಮೋರ್ ದ್ಯಾನ್ ಪ್ರಾಫಿಟ್, ಮೋರ್ ದ್ಯಾನ್ ಏನೋ ತುಂಬ ಇದು ಮಾಡಬೇಕು, ಲಾಭ ಮಾಡಬೇಕು ಅನ್ನೋದಕ್ಕಿಂತ ಒಂದು ಒಳ್ಳೆ ಊಟ ಕೊಡಬೇಕು ಅನ್ನೋದೇ ಒಂದು ಥೀಮ್. ಯಾಕೆಂದರೆ ನಾನು ನನ್ನ ವೈಫ್ ಕೂಡ ಬ್ಯುಸಿ ವರ್ಕಿಂಗ್ ಪ್ರೊಫೆಷ್ನಲ್. ಐ ವಾಸ್ ವರ್ಕಿಂಗ್ ಆಸ್ ಅ ಹೆಡ್ ಆಫ್ ಕಾಂಟಿನೆಂಟ್ ಇನ್ ಒನ್ ಆಫ್ ದ ಕಂಪನಿ. ಸೊ ತುಂಬ ಬ್ಯುಸಿ ಶೆಡ್ಯೂಲ್ ಇತ್ತು. ಹೊರಗಡೆನೇ ನಾವು ಫುಡ್ಡಿಗೆಲ್ಲ ಹೊರಗಡೆನೇ ಡಿಪೆಂಡ್ ಆಗಿದ್ವಿ. ನಮಗೆ ಗೊತ್ತು ಹೊರಗಡೆ ಫುಡ್ಡಿಂದು ಸ್ಟ್ರಗಲ್ ಏನಿದೆ ಅಂತ. ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾಯಿದ್ದು. ನಮ್ಮ ಥರನೇ ತುಂಬ ಜನ ಇರ್ತಾರೆ, ನಮ್ಮ ಥರನೇ ತುಂಬ ಜನ ಎವ್ರಿ ಡೇ ಹೊರಗಡೆ ಊಟದ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಅದನ್ನೇ ಒಂದು ಥೀಮಾಗಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನಾವು ಕ್ವಾಲಿಟಿಯಲ್ಲಿ ನಾವೇನು ಮನೇಲಿ ಊಟ ಮಾಡ್ಕೊಂಡು ತಿಂತೀವಿ, ಇನ್ಫ್ಯಾಕ್ಟ್ ನಾವು ಮನೆ ಡೈಲಿ ತಿನ್ನೋದೇ ಇಲ್ಲಿ. ನಾವೇನು ತಿಂತೀವಿ ಅದನ್ನೇ ಕಸ್ಟಮರ್ಸ್ಗೂ ಕೊಡ್ತೀವಿ. ಅಂದರೆ ಯಾವುದೇ ಕಾರಣಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಬರ್ತದೆ. ನಮಗೊಂಥರ ಕಸ್ಟಮರ್ಸ್ ಒಂಥರ ಇವಾಗ ಕ್ಲಾಸ್ ರೂಮಲ್ಲಿ ಅಟೆಂಡೆನ್ಸ್ ಆಗ್ತಿರಲ್ಲ ಆ ಥರ ನಮಗೆ ಯಾರ್ಯಾರಿಗೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಗೊತ್ತಿದೆಯಲ್ಲ, ಪ್ರತಿಯೊಬ್ಬರು ವಿತೌಟ್ ಮಿಸ್ ಎವ್ರಿ ಡೇ ಬರ್ತಾರೆ. ನಮಗೆ ತುಂಬ ರೆಗ್ಯುಲರ್ ಕಸ್ಟಮರ್, ಲಾಯಲ್ ಕಸ್ಟಮರ್ ಜಾಸ್ತಿ ಇದ್ದಾರೆ. ಅಂದರೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಅಂದರೆ ಸ್ವಲ್ಪ ರೀಚ್ ಆಗಬೇಕಷ್ಟೆ. ಬಟ್ ಗೊತ್ತಿರೋರಂತೂ ರೆಗ್ಯುಲರ್ ಆಗಿ ಬರ್ತಾರೆ ನಮಗೆ. ಒಂದ್ಸಲಿ ಬಂದು ನೋಡಿ ಯಾವ ಥರ ಕ್ವಾಲಿಟಿ ಯೂಸ್ ಮಾಡ್ತೀವಿ ನಾವು, ಯಾವ ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ, ಬಂದು ಟೇಸ್ಟ್ ಒಂದ್ಸಲಿ ನೋಡಿ. ಯಾಕೆಂದರೆ ಗಾಣದ ಎಣ್ಣೆ ನ್ಯಾಚುರಲ್ ಆಗಿ ಟೇಸ್ಟು ಎನ್ಹ್ಯಾನ್ಸ್ ಮಾಡುತ್ತೆ. ಅದು ಯಾರಿಗಾದರೂ ಗೊತ್ತಾಗ್ಬಿಡುತ್ತೆ. ಒಂದು ನಾರ್ಮಲ್ ಆಯಿಲ್ಗೂ ಗಾಣದ ಎಣ್ಣೆ ಯೂಸ್ ಮಾಡಿದ್ರು ಅದು ಯಾರಾದರೂ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಗಾಣದ ಎಣ್ಣೆ ಯೂಸ್ ಮಾಡಿರೋರು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಸೊ ಒಂದ್ಸಲಿ ಬಂದು ಟ್ರೈ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಹೋಟೆಲ್ ಮಾಲೀಕರಾದಂತಹ ಸುಧಾಕರ್ HL ಅವರು
ಹೋಟೆಲ್ ಬಗ್ಗೆ ಹೇಳಿದ್ದು ಹೀಗೆ: ನಾವು ಜನರ ಆರೋಗ್ಯದ ಒಳಿತಿಗಾಗಿ ಮೆಟ್ರೋ ಪಾಕವನ್ನ ಆರಂಭಿಸಿದ್ದೇವೆ. ಅಡುಗೆಗೆ ಗಾಣದ ಎಣ್ಣೆ ಅಥವಾ ಶುದ್ಧ ತುಪ್ಪವನ್ನ ಮಾತ್ರ ಬಳಸಲಾಗುತ್ತೆ. ಕೃತಕ ಬಣ್ಣ, ಸುವಾಸನೆ ಮುಕ್ತ, ಅಜಿನೋಮೋಟೊ ಮುಕ್ತ, ರುಚಿಯ ಪುಡಿ ಮುಕ್ತ, ಸೋಡಾ ಮುಕ್ತವಾಗಿರುತ್ತೆ ನಮ್ಮಲ್ಲಿ ದೊರೆಯುವ ಆಹಾರ. ಇನ್ನು ನಾವು ನಮ್ಮ ಮೂಲ ಉದ್ದೇಶಕ್ಕೆ ಬದ್ಧರಾಗಿರೋದ್ರಿಂದ ಮೆನುವನ್ನ ಆಯ್ಕೆ ಮಾಡುವಾಗ ಬಹಳ ಕಾಳಜಿ ವಹಿಸಲಾಗಿದೆ. ನಿಮ್ಮೆಲ್ಲರ ಬೆಂಬಲದೊಂದಿಗೆ ನಮ್ಮ ಮೂಲ ಉದ್ದೇಶವನ್ನ ಅನುಸರಿಸುವ ಮೂಲಕ ನಾವು ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನ ಪರಿಚಯಿಸಿದ್ದೇವೆ. ಒಮ್ಮೆ ಭೇಟಿ ಕೊಟ್ಟು ಇಲ್ಲಿನ ಆರೋಗ್ಯಕರ ಆಹಾರದ ರುಚಿಯನ್ನ ಸವಿರಿ ಎಂದಿದ್ದಾರೆ. ಏನೆಲ್ಲ ಸಿಗುತ್ತೆ ಇಲ್ಲಿ ಅಂತ ನೋಡೋದಾದ್ರೆ, ಇಲ್ಲಿ ತುಂಬಾ ಸ್ಪೆಷಲ್ ಅಂದ್ರೆ ಹೋಳಿಗೆ ಊಟ. ಕೇವಲ 125 ರೂಪಾಯಿಗೆ ಒಳ್ಳೆ ರುಚಿಯಾದ ಹೋಳಿಗೆ ಊಟವನ್ನ ಸವಿಬಹುದು. ಇದರ ಜೊತೆಗೆ ರಾಗಿ ಮುದ್ದೆ ಮೀಲ್ಸ್, ಜೋಳದ ರೊಟ್ಟಿ ಮೀಲ್ಸ್, ಸೌತ್ ಮೀಲ್ಸ್, ಹೆಲ್ದಿ ಮೀಲ್ಸ್ ಕಾಂಬೋ, ನಾರ್ತ್ ಇಂಡಿಯನ್ ಮಿನಿ ಮೀಲ್ಸ್, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ವಾಂಗಿಬಾತ್, ಬಿಸಿಬೇಳೆ ಬಾತ್, ಮಿನಿ ಮೀಲ್ಸ್, ಚಪಾತಿ ಕರಿ, ಜೋಳದ ರೊಟ್ಟಿ ಕರಿ, ಫ್ರೂಟ್ಸ್ ಬೌಲ್, ವೆಜಿಟೇಬಲ್ ಬೌಲ್, ಬಟರ್ ಮಿಲ್ಕ್, ಹೀಗೆ ಬಗೆ ಬಗೆಯ ರುಚಿಯಾದ ಆರೋಗ್ಯಕರವಾದ ಆಹಾರ ಇಲ್ಲಿ ದೊರೆಯುತ್ತೆ. ಇನ್ನು ಹೋಟೆಲ್ ಬಗ್ಗೆ ಏನಂತಾರೆ ಗ್ರಾಹಕರು ನೋಡೋಣ. ಪರ್ಟಿಕ್ಯುಲರ್ಲಿ ನಮ್ಮ ನಾರ್ತ್ಗೆ ನನಗೆ ಜೋಳದ ರೊಟ್ಟಿ ಅಂತ ತುಂಬ ಇಷ್ಟ. ಅದರಲ್ಲಿ ಬೇಳೆ, ಸಾಗು, ಬದನೆ ಪಲ್ಯ ಎಲ್ಲ ಇದೆ. ಬೇರೆ ಬೇರೆ ವೆರೈಟಿ ಇದ್ದಾವೆ. ರೈಸ್ ಬಾತ್ ಇದೆ, ಮಸಾಲೆ, ಪ್ಲೇನ್ ದೋಸೆ, ಸಬ್ಜಿ ದೋಸೆ, ರವೆ ದೋಸೆ, ಇನ್ನೊಂಥರ ಐಟಮ್ಗಳು ಇದ್ದಾವೆ. ತುಂಬ ಚೀಪಾಗಿ ನನಗೆ 120 ರೂಪಾಯಿದಲ್ಲಿ ಇಬ್ಬರು ಊಟ ಮಾಡ್ತೀವಿ ನಾವು. ಹೀಗೆ ಇರೋದು ನಮಗೆ ತುಂಬ ಅನುಕೂಲ. ಆಮೇಲೆ ಎಲ್ಲ ಪರಿಸರ ಎಲ್ಲ ಚೆನ್ನಾಗಿದೆ, ಶುಚಿಯಾಗಿದೆ, ಏನು ತೊಂದರೆ ಇಲ್ಲ. ನಾವು ಮೇನು ಜೋಳದ ರೊಟ್ಟಿ ಲೈಕ್ ಮಾಡ್ತೀವಿ. ಅದೇ ಊಟ. ನಾವಿಲ್ಲೇ JP ನಗರ್ ಸೆಕೆಂಡ್ ಫೇಸ್ ಇವಾಗ ಬರ್ತಾ ಇರ್ತೀನಿ. ಜೋಳದ ರೊಟ್ಟಿ ಊಟ ಮಾಡ್ಕೊಂಡು ಹೋಗ್ತೀವಿ. ಈ ಕಡೆ ಬಂದಾಗೆಲ್ಲ ಫಸ್ಟ್ ಟೈಮ್ ನಾನು ನೋಡಿದೆ ಈ ಮೆಟ್ರೋ ಪಾಕ ಅಂತ. ಇಲ್ಲಿ ಮೇಯ್ನಾಗಿ ಇಷ್ಟ ಆಗಿದೆ ಏನಂದರೆ ಇವರು ಆರ್ಗ್ಯಾನಿಕ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಈ ಥರ ಹೋಟ್ಲು ಅದು ಈ ಏರಿಯಾದಲ್ಲಿ ಎಲ್ಲೂ ಇಲ್ಲ. ಆಮೇಲೆ ಟೇಸ್ಟು ಕಂಪ್ಲೀಟ್ ಮನೆ ಊಟ ಥರ ಇರುತ್ತೆ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟು ಲಂಚು ಇಲ್ಲೇ ಮಾಡೋದು. ಈವನ್ ಆಫೀಸ್ ಮುಗಿಸ್ಕೊಂಡು ಮನೆ ಹೋಗ್ಬೇಕಾದ್ರೆ ನಾನು ಸ್ನ್ಯಾಕ್ಸಿಗೆ ಇದೇ ಏರಿಯಾದಲ್ಲಿ ಇಲ್ಲಿ ಬಂದುಬಿಟ್ಟೆ ಹೋಗೋದು. ಎಲ್ಲ ಮನೆ ಊಟ ಥರ ಫೀಲ್ ಇರುತ್ತೆ. ಅಂದರೆ ಒರಿಜಿನಲ್ ಆಯಿಲ್ ಯೂಸ್ ಮಾಡ್ತಿದ್ದಾರೆ, ಹೆಲ್ತಿಗೂ ತುಂಬ ಒಳ್ಳೆಯದು, ರೇಟು ರೀಸನಬಲ್ ಆಗಿದೆ, ಏನು ತೊಂದರೆ ಇಲ್ಲ. ಸೊ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ, ಆದರೂ ಇಲ್ಲಿಗೆ ಬಂದುಬಿಟ್ಟೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. I heard this about it through posters and from my couple of friends. So this is my first time, and the moment you came, I mean before that I had a couple of bites and I feel very good. ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ಸೊ ಇಟ್ ಈಸ್ no sprout balls along this cleanness is there. They maintain hygienic food and they do all this thing prompt service, and they like homemade items we get, and no oil, nothing, no azomoto, something like whatever the artificial taste to be done, that is not taken into account here. And the rates are quite reasonable. Any common man just walk into this, and service I appreciate, cleanliness I appreciate, ಸರ್ವಿಸ್ ಇಸ್ ಗುಡ್. ಹೋಟೆಲ್ ತುಂಬಾ ಹೈಜಿನಿಕ್ ಇದೆ, ಒಳ್ಳೆಯ ಆಂಬಿಯನ್ಸ್ ಕೂಡ ಇದೆ, ರೇಟ್ ಕೂಡ ವರ್ತ್ ಅನ್ಸುತ್ತೆ. ಜಾಸ್ತಿ ಮಸಾಲೆ ಇರೋದಿಲ್ಲ, ಕಲರ್ ಬಳಕೆ ಇರೋದಿಲ್ಲ, ಏನು ಹಾಕದೆ ನೈಸರ್ಗಿಕವಾಗಿ ತಯಾರಿ ಮಾಡ್ತಾರೆ. ಸೋಡಾ ಕೂಡ ಬಳಸೋದಿಲ್ಲ. ಇದರಿಂದ ಎಷ್ಟು ತಿಂದ್ರೂ ಕೂಡ ಹೊಟ್ಟೆ ಭಾರ ಎನಿಸೋದಿಲ್ಲ. ಮನೆ ಊಟವನ್ನ ತಿಂದಂತೆ ಭಾಸವಾಗುತ್ತೆ ಅಂತಾರೆ ಇಲ್ಲಿ ಊಟವನ್ನ ಸವಿದ ಜನ. ಇನ್ನು ಪ್ರಮುಖ ಸೂಚನೆ ಏನಪ್ಪಾ ಅಂದ್ರೆ, ಎಲ್ಲಾ ಶುಭ ಸಮಾರಂಭಗಳಿಗೆ ಕ್ಯಾಂಟರಿಂಗ್ ಆರ್ಡರ್ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಅನ್ನ, ಸಾಂಬಾರ್, ರಸಂ ಮತ್ತು ಎಲ್ಲಾ ರೀತಿಯ ಪಲ್ಯಗಳು ಕೂಡ ಕೆಜಿ ಲೆಕ್ಕದಲ್ಲಿ ದೊರೆಯುತ್ತೆ. ಇತರ ಎಲ್ಲ ಉಪಹಾರಗಳು ಮತ್ತು ಊಟದ ಪದಾರ್ಥಗಳು 2 ಗಂಟೆಗಳ ಮುಂಚಿತವಾಗಿ ತಿಳಿಸಿದ್ರೆ ಕೆಜಿ ಲೆಕ್ಕದಲ್ಲಿ ಮಾಡಿಕೊಡಲಾಗುತ್ತೆ. 3 ಕಿಲೋಮೀಟರ್ ಒಳಗೆ ಹೋಮ್ ಡೆಲಿವರಿ ಕೂಡ ಇರುತ್ತೆ. ನೀವು ಸ್ವಿಗ್ಗಿ, ಝೊಮ್ಯಾಟೊ ಮೂಲಕವೂ ಕೂಡ ಆರ್ಡರ್ ಮಾಡಬಹುದು. ನೀವು ಕೂಡ ಒಂದೊಳ್ಳೆ ವೆಜ್ ಊಟವನ್ನ ಜೊತೆಗೆ ಆರೋಗ್ಯಕರವಾದ ಊಟವನ್ನ ಸವಿಬೇಕು ಅಂದ್ರೆ ಮೆಟ್ರೋ ಪಾಕ ವೆಜ್ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡಿ. ಆರೋಗ್ಯಕರ ಆಹಾರವನ್ನ ಸೇವಿಸಿ ಮತ್ತು ಆರೋಗ್ಯವಾಗಿರಿ.